ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಗಿರಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕರಿಬೇವು ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಕರಿಬೇವು, ಒಂದು ಒಣ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿ, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ, ಕಾಳುಮೆಣಸು ಇಷ್ಟು ಬೇಕು ಗೈಸ್. ಇವನ್ನೆಲ್ಲ ನಾವು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ, ಮಿಕ್ಸಿ ಹಾಕ್ಕೊಂಡ್ಬಿಡೋಣ. ತುಂಬ ಫೈನಾಗಿ ಆಗಬೇಕು ಗೈಸ್, ಅಂದ್ರೆ ತುಂಬ ಚಲೋ. ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಕರಿಬೇವು ತೊಗೊಂಡಿದ್ದೀನಿ, ಹಸಿದೇ ಆಗಬೇಕು ಗೈಸ್. ಆಮೇಲೆ ನಾನು ಕೊತ್ತಂಬರಿ, ಸ್ವಲ್ಪ ಪುದೀನ ಎಲ್ಲ ಹಾಕೋತಿದ್ದೀನಿ. ಅದಕ್ಕೆ ಸ್ವಲ್ಪ ಎಲ್ಲ ಒಂದು ಇಂಚು, 1.5 ಇಂಚಷ್ಟು ನಾವು ಅಲ್ಲ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವೆಲ್ಲ ಹಾಕ್ಕೋಬೇಕು. ಆಮೇಲೆ ನಾನು ಒಂದಿಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಇಷ್ಟು ಒಂದು ನಾವು ಎಷ್ಟು ಜನ ಇದೀವಿ, ನಾವು ಎಷ್ಟು ಮಾಡ್ತೀವಿ ಆ ಕ್ವಾಂಟಿಟಿ ಮೇಲೆ ತೊಗೊಳ್ಳೋದು. ಸ್ವಲ್ಪ ಪುದೀನ ಎಲ್ಲ ಹಾಕ್ಕೊತಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ, ಕಾಳು ಮೆಣಸು ಖಾರ ಇರುತ್ತಲ್ಲ ಗೈಸ್, ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಒಂದೇ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ತೊಗೋಬೋದು, ಮತ್ತು ನಮ್ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ನೀವು ನೋಡ್ಕೊಂಬಿಟ್ಟು ನೀವು ಖಾರನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಆಮೇಲೆ ನಾನು ಒಂದು ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿದ್ದೀನಿ. ಅದೆಲ್ಲ ಬಿಸಿ ಆದಮೇಲೆ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ನಾನು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಗೈಸ್. ಕರಿಬೇವು ಚಿತ್ರಾನ್ನ ನಮ್ಮ ಕೂದಲಿಗೆ, ನಮ್ಮ ಸ್ಕಿನ್ಗೆ ಎಲ್ಲ ಒಳ್ಳೆಯದಲ್ವ ಕರಿಬೇವು. ನಾವು ಬೇರೆ ಯಾವುದಾದ್ರೂ ಅಡುಗೆಯಲ್ಲಿ ಹಾಕಿದರೆ ಸೈಡ್ ಎತ್ತಿಟ್ಬಿಡ್ತೀವಿ. ಈ ಥರ ನಾವೆಲ್ಲ ಹಾಕೊಂಡ್ಬಿಟ್ರೆ ನಮಗೆಲ್ಲ ಪೌಷ್ಟಿಕಾಂಶನೂ ಸಿಗುತ್ತೆ. ಆಮೇಲೆ ನಾನು ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ, ಹಸಿ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊತೀನಿ, ತುಂಬ ರುಚಿಯಾಗಿರುತ್ತೆ. ಈಗ ನಾವು ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಎಲ್ಲ ನಾವು ನೀಟಾಗಿ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕು. ಅದನ್ನು ನಾವು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅಲ್ವ, ಅದಕ್ಕೆ ಸೇರಿಸ್ಬಿಡ್ಬೇಕು. ಅದನ್ನು ಸೇರಿಸಿ ನೀಟಾಗಿ ಕಲಿಸ್ಕೋಬೇಕು ಗೈಸ್. ಮಿಕ್ಸಿ ಮಾಡ್ಕೊಳ್ಳೋವಾಗ ನಾವು ಸ್ವಲ್ಪ ಸ್ಮೂತಾಗಿ ನೀಟಾಗೆಲ್ಲ ಮಿಕ್ಸಿ ಮಾಡ್ಕೋಬೇಕು ಗೈಸ್. ಇವಾಗ ಇದು ಏನಿದೆ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ನಾವು ನೀಟಾಗಿ ಕುದಿಸ್ಕೋಬೇಕು. ಅದನ್ನು ಇದು ಚೆನ್ನಾಗಿ ಕುದಿಸ್ಕೋಬೇಕು ಗೈಸ್ ಇದನ್ನೆಲ್ಲ. ಇವಾಗೇನು ಅರಿಶಿನ, ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊತಿದ್ದೀನಿ. ನೀಟಾಗಿ ಎಲ್ಲ ಅರಿಶಿನ ಕಲರಿಂಗ್ ಬರಲಿ, ಟೇಸ್ಟ್ ಚೆನ್ನಾಗಿ ಕೊಡಲಿ ಅಂತ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊತಿದ್ದೀನಿ. ಇದನ್ನು ಸಣ್ಣ ಊರಲ್ಲಿ ನಾವು ಕುದಿಯೋಕೆ ಬಿಡಬೇಕು ಗೈಸ್. ಇದೆಲ್ಲ ನೀರೆಲ್ಲ ಕುದ್ದು ಎಲ್ಲ ಹೋಗಬೇಕು. ಇವಾಗ ಈ ಥರ ಎಲ್ಲ ಕುದಿಸಿಟ್ಕೊಂಡಿದ್ದೀನಿ. ಈ ಥರ ಆಗಬೇಕು ಗೈಸ್, ನೀಟಾಗಿ ಎಲ್ಲ ಕುದ್ದು ಎಲ್ಲ. ಇವಾಗ ಈ ಥರ ಎಲ್ಲ ತಯಾರಾಗಿದೆ ನೋಡಿ ಗೈಸ್. ಇದಕ್ಕೆ ನಾನು ಸ್ವಲ್ಪ ಅನ್ನ ಮೊದಲಿಗೆ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಇವಾಗ ಈ ಥರ ಆಗಿದೆ ಕಲಿಸ್ಕೊಂಡು, ಇದಕ್ಕೆ ನಾನು ಸ್ವಲ್ಪ ಲಿಂಬೆ ರಸ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊತಿದ್ದೀನಿ. ಇವಾಗ ರೆಡಿ ಆಯ್ತು ನೋಡಿ ಗೈಸ್. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತುಂಬ ಹೆಲ್ತಿಯಾಗಿರುತ್ತೆ. ನಮ್ಮ ಕೂದಲಿಗೆ, ಕಣ್ಣಿಗಂತೂ ತುಂಬ ಒಳ್ಳೆಯದು ಗೈಸ್. ನೋಡಿ ಈ ಥರ ಆಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು, ಬಾಯ್. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.